ಆಕಾಶವಾಣಿ. ತಾಯಿ ಹೊಟ್ಟೆಯಿಂದ ಚಟ್ಟ ಎತ್ತೋ ಗಂಟ ಹೆಲ್ತು ಇದ್ರೆ ಸಾಕು, ಬ್ಯಾರೇನೋ ಬ್ಯಾಡೇ. ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್, ಶಿವಮೊಗ್ಗ. ಕೇಳುಗರೆ, ನವೆಂಬರ್ 10 ವಿಶ್ವ ರೋಗ ನಿರೋಧಕ ದಿನ. ಇಂದಿನ ಕಾರ್ಯಕ್ರಮದಲ್ಲಿ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಸಮುದಾಯ ವೈದ್ಯಕೀಯ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾ. ಸ್ವಾತಿ ಹೆಚ್.ಜೆ. ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಕೇಳುಗರೆ, ಪ್ರತಿ ವರ್ಷ ನವೆಂಬರ್ ತಿಂಗಳ 10ರಂದು ವಿಶ್ವ ರೋಗ ನಿರೋಧಕ ದಿನವೆಂದು ಆಚರಿಸಲಾಗುತ್ತೆ. ಇದನ್ನು ನಾವು ಕನ್ನಡದಲ್ಲಿ ವಿಶ್ವ ಪ್ರತಿರಕ್ಷಣಾ ದಿನ ಎಂದು ಕೂಡ ಕರಿತೀವಿ. ಇದರ ಬಗ್ಗೆ ನಮಗೆ ಬೇಕಾದ ಮಾಹಿತಿಯನ್ನು ನೀಡಲು ನಮ್ಮೊಂದಿಗಿದ್ದಾರೆ ಡಾ. ಸ್ವಾತಿ ಹೆಚ್.ಜೆ. ಅವರು. ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಸಮುದಾಯ ವೈದ್ಯಕೀಯ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮಸ್ಕಾರ ಡಾಕ್ಟರ್ ಸ್ವಾತಿ ಅವರೇ. ಡಾಕ್ಟರ್, ಮೊದಲಿಗೆ ಲಸಿಕೆ ಅಂದ್ರೆ ನಿಖರವಾಗಿ ಏನು ಅಂತ ಹೇಳ್ತೀರಾ? ಇದು ನಮ್ಮ ದೇಹದಲ್ಲಿ ರೋಗ ನಿರೋಧಕವಾಗಿ ಹೇಗೆ ಕೆಲಸ ಮಾಡುತ್ತೆ? ಲಸಿಕೆ ಅಂದ್ರೆ ಅದು ನಮ್ಮ ಒಂದು ರೋಗದಿಂದ ದೇಹವನ್ನು ಒಂದು ರಕ್ಷಿಸುವ ಒಂದು ವಿಶೇಷ ಔಷಧಿಯ ಪದಾರ್ಥ. ಅದು ನಮ್ಮ ದೇಹದೊಳಗೆ ರೋಗಾಣುಗಳು ಅಂದ್ರೆ ಅದು ನಿರ್ಜೀವ ಅಥವಾ ದುರ್ಬಲ ರೂಪದಲ್ಲಿ ಅಲ್ಪ ಪ್ರಮಾಣದಲ್ಲಿ ನೀಡುವ ಮೂಲಕ ನಮ್ಮ ದೇಹದ ರಕ್ಷಣಾತ್ಮಕ ವ್ಯವಸ್ಥೆ ಏನಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನು ಅದು ಡೆವಲಪ್ ಮಾಡುತ್ತೆ, ಜಾಗೃತಿಗೊಳಿಸ್ತದೆ. ಈಗ ನಾವು ಈ ವ್ಯಾಕ್ಸಿನ್ ಅಂದ್ರೆ 2 ತರ, ಅದು ಕಿಲ್ಡ್ ಅಥವಾ ಲೈವ್ ಅಟೆನ್ಯೂಯೇಟೆಡ್ ರೂಪದಲ್ಲಿ ನಮ್ಮ ದೇಹಕ್ಕೆ ನಾವು ಅದನ್ನ ಕೊಡ್ತೀವಿ. ಸೊ ಈ ದೇಹವು ರೋಗಾಣುಗಳ ವಿರುದ್ಧ ಆಂಟಿಬಾಡೀಸ್ ಅನ್ನು ಡೆವಲಪ್ ಮಾಡುತ್ತೆ. ನಂತರ ಈ ರೋಗಾಣುವು ನಿಜವಾಗಿಯೂ ನಮ್ಮ ದೇಹಕ್ಕೆ ಬಂದ್ರೆ ಆ ಆಂಟಿಬಾಡಿಗಳು ಏನ್ ಮಾಡ್ತವೆ, ತಕ್ಷಣ ಆ ರೋಗವನ್ನು ನಾಶ ಮಾಡುತ್ತದೆ. ಅಂದ್ರೆ ಈ ಲಸಿಕೆ ಅಂದ್ರೆ ಏನ್ ಹೇಳ್ಬೋದು ಅಂದ್ರೆ ರೋಗ ಬರುವ ಮುನ್ನವೇ ನಮ್ಮ ದೇಹವನ್ನು ರಕ್ಷಣೆಗಾಗಿ ತಯಾರಿಸುವ ಒಂದು ಔಷಧಿ ಅಂತ ಹೇಳ್ಬೋದು. ಡಾಕ್ಟರ್ ಸ್ವಾತಿ, ಈ ವಿಶ್ವ ರೋಗ ನಿರೋಧಕ ದಿನ ಅಂದ್ರೆ ಏನು? ಇದನ್ನ ನಾವು ಯಾಕೆ ಆಚರಿಸ್ತೀವಿ? ಈ ದಿನದ ಇತಿಹಾಸದ ಬಗ್ಗೆ ಹೇಳ್ತೀರಾ? ಹಾಗೆ ಈ ವರ್ಷದ ವಿಶ್ವ ರೋಗ ನಿರೋಧಕ ದಿನದ ಘೋಷವಾಕ್ಯದ ಬಗ್ಗೆ ಕೂಡ ತಿಳಿಸಿ. ಪ್ರತಿ ವರ್ಷ ನವೆಂಬರ್ 10ರಂದು ವಿಶ್ವ ರೋಗ ನಿರೋಧಕ ಡೇ ಅಂದ್ರೆ ವರ್ಲ್ಡ್ ಇಮ್ಯುನೈಸೇಷನ್ ಡೇ ಅನ್ನು ನಾವು ಆಚರಿಸ್ತೀವಿ. ಸೊ ಈ ದಿನದ ಮುಖ್ಯ ಉದ್ದೇಶ ಏನಂತ ಅಂದ್ರೆ ಜನರಲ್ಲಿ ಲಸಿಕೆಗಳ ಮಹತ್ವ, ಈ ಲಸಿಕೆ ಯಾಕೆ ಕೊಡ್ತಾರೆ, ಏನಕ್ಕೆ ಬೇಕು, ಅದ್ರ ಮಹತ್ವವನ್ನು ತಿಳಿಸ್ತೀವಿ. ಮತ್ತೆ ಸುರಕ್ಷತೆ ಮತ್ತು ಅವುಗಳು ಹೇಗೆ ನಮ್ಮ ಜೀವವನ್ನು ರಕ್ಷಣೆ ಮಾಡುತ್ತದೆ, ಅದರ ಪಾತ್ರವೇನು, ಅದ್ರ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸ್ತೀವಿ. ಮತ್ತೆ ಇದ್ರ ಇತಿಹಾಸನ ತಿಳಿಯೋದಾದ್ರೆ ನಾವು ಕೇಳಿರೋ ಪ್ರಕಾರ ಎಡ್ವರ್ಡ್ ಜೆನ್ನರ್ ಇವ್ರ ಬಗ್ಗೆ ನಾವೆಲ್ಲ ಸಾಕಷ್ಟು ಕೇಳಿದೀವಿ. ಅವರು ಏನ್ ಮಾಡಿದ್ರು ಅಂದ್ರೆ 1796ರಲ್ಲಿ ನಮಗೆ ಅವಾಗೆಲ್ಲ ಸ್ವಲ್ಪ ಈ ಚಿಕ್ಕ ಜ್ವರ ಅಂದ್ರೆ ಸ್ಮಾಲ್ ಪಾಕ್ಸ್ ಅನ್ನೋ ಕಾಯಿಲೆ ತುಂಬಾ ಇತ್ತು. ಪ್ರತಿ ಜನರಲ್ಲೂ ಈ ಕಾಯಿಲೆ ಬರ್ತಾ ಇದ್ರು, ತುಂಬಾ ಡೆತ್ ಆಗ್ತಾ ಇತ್ತು, ಎಲ್ಲ ಆಗ್ತಿತ್ತು. ಸೊ ಅವ್ರು ಏನ್ ಮಾಡಿದ್ರು, ಈ ಕಾಯಿಲೆಗೆ ಒಂದು ವ್ಯಾಕ್ಸಿನ್ ಅಂದ್ರೆ ಚುಚ್ಚುಮದ್ದನ್ನ ಕಂಡಿಡಿದ್ರು. ಅದನ್ನ ಕಂಡಿಡಿದ ಮೇಲೆ ಅದನ್ನ ಜನರಿಗೆ ಕೊಟ್ಟಾದ್ಮೇಲೆ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ನಾವು ಆ ರೋಗವನ್ನು ತಡೆಗಟ್ಟಿದ್ವಿ. ಸೊ ಇದು ಮೊದಲ ನಾವು ಲಸಿಕೆಯನ್ನು ಅಭಿವೃದ್ಧಿಪಡಿಸಿದ ದಿನ ಅಂದ್ರೆ 1796ರಲ್ಲಿ. ಸೊ ಈ ಪ್ರಯತ್ನದಿಂದ ಏನಾಯ್ತು, ನಮ್ಮ ವಿಶ್ವಾದ್ಯಂತ ಲಕ್ಷಾಂತರ ಜನರು ತಮ್ಮ ಜೀವವನ್ನು ಉಳಿಸಲು ಸಾಧ್ಯವಾಯಿತು. ಮತ್ತೆ ನಮ್ಮ ಈ ವರ್ಷದ ಧ್ಯೇಯ ಅಂದ್ರೆ ಥೀಮ್ ಏನಿರ್ಬೋದು ಅಂದ್ರೆ 2025ರಲ್ಲಿ ವ್ಯಾಕ್ಸಿನ್ ಫಾರ್ ಆಲ್ ಬಿಲ್ಡಿಂಗ್ ಹೆಲ್ತಿಯರ್ ಫ್ಯೂಚರ್ ಅಂದ್ರೆ ಎಲ್ಲರಿಗೂ ಲಸಿಕೆ ಅಗತ್ಯ, ಆರೋಗ್ಯಕರವಾದ ಭವಿಷ್ಯವನ್ನು ನಾವು ನಿರ್ಮಾಣ ಮಾಡೋಣ ಅನ್ನೋದು ಈ ವರ್ಷದ ಧ್ಯೇಯ. ಆಯ್ತು, ಇನ್ನು ಈ ಲಸಿಕೆಗಳು ನಿಜವಾಗಿಯೂ ಎಷ್ಟು ಪರಿಣಾಮಕಾರಿ ಡಾಕ್ಟರ್? ಹೌದು, ಈಗ ಲಸಿಕೆಗಳು ಎಷ್ಟು ಪರಿಣಾಮಕಾರಿ ಅಂತ ನಾವು ನೋಡೋದಾದ್ರೆ ನಮ್ಮ ವಿಶ್ವಸಂಸ್ಥೆ ಅಂದ್ರೆ WHO ಪ್ರಕಾರ ಪ್ರತಿ ವರ್ಷ 40ರಿಂದ 45 ಲಕ್ಷ ಜೀವವನ್ನು ಈ ಲಸಿಕೆಯಿಂದ ನಾವು ಉಳಿಸ್ತೀವಿ. ಅಂದ್ರೆ ಇದು ಸಾಕಷ್ಟು 90ರಿಂದ 99% ಪರಿಣಾಮಕಾರಿ ಅಂತಾನೆ ಹೇಳ್ಬೋದು. ನಾನು ಅವಾಗ್ಲೇ ಕೊಟ್ಟ ಎಕ್ಸಾಂಪಲ್ ಪ್ರಕಾರ ಚಿಕ್ಕ ಜ್ವರ ಅಂದ್ರೆ ನಮ್ಮ ಸ್ಮಾಲ್ ಪಾಕ್ಸ್ ಈಗಾಗ್ಲೇ ಸಂಪೂರ್ಣವಾಗಿ ನಿರ್ಮೂಲಗೊಂಡಿದೆ. ಸೊ ಮತ್ತೆ ನಮ್ದು ಇನ್ನೊಂದು ರೋಗ ಯಾವುದು ಅಂದ್ರೆ ಪೋಲಿಯೋ ರೋಗ. ಅದು ಅಷ್ಟೇ, ನಮ್ಮ ಭಾರತದಲ್ಲಿ ಯಾವ್ದು ಒಂದು ಹೊಸ ಪ್ರಕರಣಗಳು ಇದುವರೆಗೂ ಬಂದಿಲ್ಲ. ಸೊ ಬಟ್ ಆದ್ರೆ ಈ ಪೋಲಿಯೋ ಕೆಲವು ಕಂಟ್ರೀಸ್ ನ ಏನ್ ಹೇಳ್ತೀವಿ ನಾವು ಪಾನ್ ಕಂಟ್ರೀಸ್ ಅಂತೀವಿ ಅಂದ್ರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ್, ನೈಜೀರಿಯಾ, ಈ ದೇಶದಲ್ಲಿ ಕೆಲವು ಪ್ರಕರಣಗಳು ಇನ್ನೂ ಇರೋದ್ರಿಂದ ವರದಿ ಆಗ್ತಾ ಇದೆ. ಸೊ ಅದಕ್ಕೆ ಇದನ್ನ ಸಂಪೂರ್ಣವಾಗಿ ಎರಾಡಿಕೇಟೆಡ್ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಬೇರೆ ಕಾಯಿಲೆಗಳು ಯಾವ್ದು ಅಂದ್ರೆ ಡಿಫ್ತೀರಿಯಾ, ಟೆಟನಸ್, ವೂಫಿಂಗ್ ಕಾಫ್ ಅಂತೀವಿ, ಮೀಸಲ್ಸ್, ಈ ಮೊದಲಾದ ರೋಗಗಳ ಪ್ರಮಾಣವು ಕಡಿಮೆ ಆಗಿದೆ. ಈಗ ಮೊದಲು ಸಾಕಷ್ಟು ಇದ್ರ ಕೇಸಸ್ ನೋಡ್ತಾ ಇದ್ವಿ, ಬಟ್ ಈ ವ್ಯಾಕ್ಸಿನ್ ಪಡೆಯೋದ್ರಿಂದ ಇದ್ರದ್ದು ಕೇಸಸ್ ಈಗ ನಾವು ಕಡಿಮೆನ ನೋಡಿದೀವಿ. ಅಂದ್ರೆ ಲಸಿಕೆಗಳು ಒಂಥರ ಮೂಲ್ಯಯುತ ಜೀವ ರಕ್ಷಕ ಸಾಧನೆಗಳು ಇದ್ದಂಗೆ.
ಡಾಕ್ಟರ್, ಈ ವಿಶ್ವ ರೋಗ ನಿರೋಧಕ ದಿನದ ಕಾರ್ಯಕ್ರಮದಲ್ಲಿ ಯಾವ್ಯಾವ ಲಸಿಕೆಗಳು ಸೇರಿವೆ? ಇದರಲ್ಲಿ ನಾವು ಏನ್ ಹೇಳ್ತೀವಿ, ನಮ್ಮ ಭಾರತ ಸರ್ಕಾರ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂದ್ರೆ UIP ಅಡಿಯಲ್ಲಿ ಈ ಕೆಲವು ಲಸಿಕೆಗಳು ಉಚಿತವಾಗಿ ಎಲ್ಲರಿಗೂ ಸಿಗೋ ತರ ಮಾಡಿದೆ. ಯಾವುದು ಅಂದ್ರೆ ಫಸ್ಟ್ BCG ಅಂದ್ರೆ ಅದು ಕ್ಷಯ ರೋಗಕ್ಕೆ, TB ಕಾಯಿಲೆಗಿರ್ಬೋದು. ಇನ್ನು OPV ಓರಲ್ ಪೋಲಿಯೋ ವ್ಯಾಕ್ಸಿನ್, ಅದು ಪೋಲಿಯೋ ವಿರುದ್ಧ. ಹೆಪಟೈಟಿಸ್ B ವ್ಯಾಕ್ಸಿನ್, ಮತ್ತೆ ಪೆಂಟಾವೆಲೆಂಟ್ ವ್ಯಾಕ್ಸಿನ್ ಅಂತ. ಪೆಂಟಾ ಅಂದ್ರೆ 5, ಇದರಲ್ಲಿ 5 ಸೇರಿದೆ. ಯಾವ್ದು ಅಂದ್ರೆ ಡಿಫ್ತೀರಿಯಾ, ಪರ್ಟುಸಿಸ್, ಟೆಟನಸ್, ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ ಮತ್ತೆ ಹೆಪಟೈಟಿಸ್ B. ಈ 5 ವ್ಯಾಕ್ಸಿನ್ ಸೇರಿ ಒಂದು ವಯಲ್ ಆಗಿ ಮಾಡಿದ್ದಾರೆ. ಇನ್ನ ರೋಟಾ ವೈರಸ್ ಮತ್ತೆ ನ್ಯೂಮೋಕಾಕಲ್, ಇದು ಮೊದಲು ನಮ್ಮ ಗವರ್ಮೆಂಟ್ ಅಂದ್ರೆ UIP ಅಡಿಯಲ್ಲಿ ಇರ್ಲಿಲ್ಲ. ಈಗ ರೋಟಾ ವೈರಸ್ ಏನಕ್ಕೆ ಕೊಡ್ತೀವಿ ಅಂದ್ರೆ ಮಕ್ಕಳಲ್ಲಿ ತುಂಬಾ ಬೇದಿ ಆಗೋದು, ಅದರಿಂದ ತುಂಬಾ ಕೇಸಸ್ ಜಾಸ್ತಿ ಆಗ್ತಾ ಇತ್ತು. ಸೊ ಅದನ್ನ ತಡೆಗಟ್ಟಕ್ಕೋಸ್ಕರ ಈ ವ್ಯಾಕ್ಸಿನ್ ನ ಕೊಡ್ತೀವಿ. ಮತ್ತೆ ನ್ಯೂಮೋಕಾಕಲ್ ಕಾಂಜುಗೇಟ್ ವ್ಯಾಕ್ಸಿನ್ ಅಂದ್ರೆ ಇದು ನಮ್ಮ ನಿಮೋನಿಯಾ ಕಾಯಿಲೆಯ ವಿರುದ್ಧವಾಗಿ ಮಕ್ಕಳಲ್ಲಿ ಕೊಡ್ತೀವಿ. ಸೊ ಇದನ್ನ ಇವಾಗ ಇನ್ಕ್ಲೂಡ್ ಮಾಡಿದ್ದಾರೆ. ಅದನ್ನ ಬಿಟ್ಟು ನೆಕ್ಸ್ಟ್ ಇಂಜೆಕ್ಟಬಲ್ ಪೋಲಿಯೋ ವ್ಯಾಕ್ಸಿನ್ ಅಂದ್ರೆ ಮೊದಲು ಓರಲ್ ಪೋಲಿಯೋ ವ್ಯಾಕ್ಸಿನ್ ಕೊಡ್ತಾ ಇದ್ವಿ, ಈಗ ಇನ್ನೊಂದು ರೂಪದಲ್ಲಿ ಇಂಜೆಕ್ಟಬಲ್ ಪೋಲಿಯೋ ವ್ಯಾಕ್ಸಿನ್ ಅನ್ನೋ ರೂಪದಲ್ಲೂ ನಾವು ಕೊಡ್ತೀವಿ, ಅದು ಇಂಜೆಕ್ಷನ್ ಇದ್ರಲ್ಲಿ. ನೆಕ್ಸ್ಟ್ ಮೀಸಲ್ಸ್ ರುಬೆಲ್ಲಾ MR ವ್ಯಾಕ್ಸಿನ್ ಅಂತ ಕರಿತೀವಿ. ಇದನ್ನ ಮೊದಲು MMR ಅಂತ ಕರಿತೀವಿ, ಅಂದ್ರೆ ಮೀಸಲ್ಸ್, ಮಮ್ಸ್ ಅಂಡ್ ರುಬೆಲ್ಲಾ. ಬಟ್ ಈಗ ಮಮ್ಸ್ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಬರೀ ಮೀಸಲ್ಸ್ ರುಬೆಲ್ಲಾ ಎರಡನ್ನೇ ಕೊಡ್ತಾ ಇದೀವಿ. ಮತ್ತೆ ವೈಟಮಿನ್ A ಸಪ್ಲಿಮೆಂಟ್ಸ್, ಇದು ಮಕ್ಕಳಿಗೆ ತುಂಬಾ ಅಗತ್ಯವಾಗಿದೆ. ಮತ್ತೆ ಇದು ನೆಕ್ಸ್ಟ್ ಕೊಟ್ಟಾದ್ಮೇಲೆ ಮತ್ತೆ ನಾವು ಬೂಸ್ಟರ್ ಡೋಸಸ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ DPT ಬೂಸ್ಟರ್ ಇರ್ಬೋದು, OPV ಬೂಸ್ಟರ್, ಮತ್ತೆ ಟೆಟನಸ್ ಟಾಕ್ಸೈಡ್ ಅಂದ್ರೆ TT ವ್ಯಾಕ್ಸಿನ್, ಮತ್ತೆ ಪ್ರೆಗ್ನೆಂಟ್ ಅವರಿಗೂ ಕೊಡ್ತೀವಿ ಮತ್ತು ಮಕ್ಕಳಿಗೂ ಈ ವ್ಯಾಕ್ಸಿನ್ಸ್ ಅನ್ನ ನಾವು ನೀಡ್ತೀವಿ. ಸರಿ ಡಾಕ್ಟರ್ ಸ್ವಾತಿ, ಇನ್ನು ಲಸಿಕಾ ವೇಳಾಪಟ್ಟಿ ಹೇಗಿರುತ್ತೆ, ಇದ್ರ ಬಗ್ಗೆ ಹೇಳಿ. ಈಗ ಲಸಿಕಾ ವೇಳಾಪಟ್ಟಿ ತುಂಬಾ ಮುಖ್ಯವಾಗುತ್ತೆ. ಈಗ ನಾವ್ ಯಾವಾಗ್ಲೂ ಇದನ್ನ ಕೊಡ್ಸ್ಕೊಳ್ತೀವಿ ಮನ್ಸಿಗೆ ಬಂದಂಗೆ ಅನ್ನೋದು ಎಲ್ಲ ತಪ್ಪು. ಸೊ ಇದು ವೇಳಾಪಟ್ಟಿ ಹೇಗಿದೆ ಅಂದ್ರೆ ನಾವು BCG ಅಂದ್ರೆ ಮಗು ಹುಟ್ಟಿದ ತಕ್ಷಣ ಆಸ್ಪತ್ರೆಯಲ್ಲೇನೆ ನಾವು ಆ ಮಗುವಿಗೆ BCG, OPV 0 ಡೋಸ್ ಮತ್ತೆ ಹೆಪಟೈಟಿಸ್ 0 ಡೋಸ್ ಅನ್ನೋ ವ್ಯಾಕ್ಸಿನ್ ನ ನೀಡಿರ್ತೀವಿ. ಅದಾದ್ಮೇಲೆ ಮಗು ಹುಟ್ಟಿದ 6 ವಾರಗಳಾದ್ಮೇಲೆ ನೆಕ್ಸ್ಟ್ ಅದರಲ್ಲಿ OPV ಮೊದಲನೇ ಡೋಸು, ಪೆಂಟಾವೆಲೆಂಟ್ ಮೊದಲನೇ ಡೋಸು, ರೋಟಾ ವೈರಸ್ ಮೊದಲನೇ ಡೋಸ್ ಅನ್ನು ನೀಡ್ತೀವಿ. ಮತ್ತೆ 10 ವಾರಕ್ಕೆ ಅದೇ ರಿಪೀಟ್ ಆಗುತ್ತೆ. OPV 2ನೇ ಡೋಸ್, ಪೆಂಟಾವೆಲೆಂಟ್ 2ನೇ ಡೋಸ್, ರೋಟಾ ವೈರಸ್ 2ನೇದು. ಮತ್ತು 14ನೇ ವಾರಕ್ಕೂ ಕೂಡ OPV 3, ಪೆಂಟಾ 3, IPV ಮತ್ತೆ ರೋಟಾ 3rd ಡೋಸ್ ಮತ್ತೆ ನ್ಯೂಮೋಕಾಕಲ್ ವ್ಯಾಕ್ಸಿನ್ ಅನ್ನ ಕೊಡ್ತೀವಿ. ಇದು ಯಾಕೆ ನಾವು 1, 2, 3, 6 ವಾರ ಕೊಡ್ತೀವಿ ಮತ್ತೆ 6, 10, 14 ವಾರಕ್ಕೆ ಕೊಡ್ತೀವಿ ಅಂದ್ರೆ ಈಗ ಮೊದಲನೇ ಡೋಸ್ ತಗೊಂಡಾಗ ಆ ಮಗುವಿನಲ್ಲಿ ಒಂದು ಇಮ್ಯುನಿಟಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಯಾವ್ದೋ ಒಂದು ನಾವು ಹೊಸ ವೈರಸ್ ಇಲ್ಲ, ಅದು ನಾನು ಹೇಳಿದೆ ಫಸ್ಟ್ ಕಿಲ್ಡ್ ಅಥವಾ ಲೈವ್ ಅಟೆನ್ಯೂಯೇಟೆಡ್ ವ್ಯಾಕ್ಸಿನ್ ಅನ್ನ ನಾವು ಅಳವಡಿಸಿದಾಗ ನಮ್ಮ ಬಾಡಿ ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ. ಸೊ ನಮ್ಮ ಇಮ್ಯೂನ್ ಸಿಸ್ಟಮ್ ಸ್ಟಾರ್ಟ್ ಆಗುತ್ತೆ ಮೊದಲನೇ ಡೋಸ್ ಕೊಟ್ಟಾಗ. 2ನೇ ಡೋಸ್ ಕೊಟ್ಟಾಗ ಅದನ್ನ ಗಟ್ಟಿ ಸ್ಟ್ರೆಂಥನ್ ಮಾಡುತ್ತೆ, ಇನ್ನೂ ಸ್ವಲ್ಪ ಜಾಸ್ತಿ ಆಂಟಿಬಾಡೀಸ್ ಡೆವಲಪ್ ಆಗೋದು ಎಲ್ಲ ಆಗುತ್ತೆ. ಮತ್ತೆ 3ನೇ ಡೋಸ್ ಕೊಟ್ಟಾಗ ಎನ್ಶೂಸ್ ಲಾಂಗ್ ಲಾಸ್ಟಿಂಗ್ ಇಮ್ಯುನಿಟಿ, ಅಂದ್ರೆ ನಮ್ಮ ದೇಹದಲ್ಲಿ ಅದು ಯಾವಾಗ್ಲೂ ಇರೋ ತರ ಆಂಟಿಬಾಡೀಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು 3 ಡೋಸಸ್ ಅನ್ನ ಕೊಡ್ತೀವಿ. ಮತ್ತೆ ಈ 3 ಡೋಸ್ ಕೊಡ್ದಲೆ 1 ಕೊಡ್ಸ್ಕೊಂಡು 2 ಕೊಡ್ಸ್ಕೊಂಡು ಅದೊಂಥರ ಇನ್ಕಂಪ್ಲೀಟ್ ಆಗುತ್ತೆ. ಮತ್ತೆ ಅದಾದ್ಮೇಲೆ ನಾವು 9ನೇ ತಿಂಗಳಲ್ಲಿ ಮಕ್ಕಳಿಗೆ ಈ MR ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಮತ್ತೆ ಈಗ PCVದು ಬೂಸ್ಟರ್ ಡೋಸ್ ಇರ್ಬೋದು. ಮತ್ತೆ ವೈಟಮಿನ್ A ಅವಾಗ ಮಗುವಿಗೆ ಕೊಡ್ತೀವಿ. ಈ ವೈಟಮಿನ್ A ಅಲ್ಲೂ ಅಷ್ಟು 9 ತಿಂಗಳಲ್ಲಿ ಕೊಡೋದ್ರಿಂದ ಅದನ್ನ 1 lakh ಇಂಟರ್ನ್ಯಾಷನಲ್ ಯೂನಿಟ್ ಅಷ್ಟು ಕೊಡ್ತೀವಿ. ಅದಾದ್ಮೇಲೆ ಮತ್ತೆ 16ರಿಂದ 24 ತಿಂಗಳು ಅಂದ್ರೆ ಮಗು 1.5 ವರ್ಷ ಆ ಏಜಿಗೆ ಬಂದ್ಮೇಲೆ ಇದನ್ನ ಬೂಸ್ಟರ್ ಅಂತ ಮಾಡ್ತೀವಿ. ಈಗ DPT ಎಲ್ಲ 6 ವಾರ 10 ವಾರದಲ್ಲಿ ಕೊಟ್ಟಿದ್ದು ಈಗ ಮತ್ತೆ ಅದನ್ನ ಬೂಸ್ಟರ್ ಅಂದ್ರೆ ನಮ್ಮ ಇಮ್ಯುನಿಟಿನ ರೈಸ್ ಮಾಡೋದಕ್ಕೆ ಬೂಸ್ಟರ್ ಡೋಸಸ್ ಅನ್ನ ಕೊಡ್ತೀವಿ. DPT 1 ಇಲ್ಲ OPV ಬೂಸ್ಟರ್ ಡೋಸಸ್, MR2 ಮತ್ತೆ ರಿಪೀಟ್ ವೈಟಮಿನ್ A ಕೂಡ ಪ್ರತಿ 6 ತಿಂಗಳಿಗೊಮ್ಮೆ 2 lakhs ಇಂಟರ್ನ್ಯಾಷನಲ್ ಯೂನಿಟ್ ನಾವು ಮಗುಗೆ 5 ವರ್ಷ ಆಗೋ ತನಕನೂ ಕೊಡ್ತಾ ಬರ್ತೀವಿ. ಮತ್ತೆ ನಮ್ಮ ಮಗು 5ರಿಂದ 6 ವರ್ಷ ಬಂದಾಗ ಮತ್ತೆ ಇನ್ನೊಂದು ಬೂಸ್ಟರ್ ಡೋಸ್ DPTದು ಕೊಡ್ತೀವಿ. ಆಮೇಲೆ 10ರಿಂದ 16 ವರ್ಷ ಟೈಮಲ್ಲಿ ಒಂದು TD ವ್ಯಾಕ್ಸಿನ್ ಅಂದ್ರೆ ಟೆಟನಸ್ ವ್ಯಾಕ್ಸಿನ್ ಲಸಿಕೆಯನ್ನ ಕೊಡ್ತೀವಿ. ಮತ್ತೆ ಇನ್ನು ಗರ್ಭಿಣಿಯವರಿಗೆ ಯಾವ್ದಾವ್ದು ಕೊಡ್ತೀವಿ ಅಂದ್ರೆ ಇವರಿಗೆ TD ವ್ಯಾಕ್ಸಿನ್ ಅನ್ನೋ ಲಸಿಕೆನ ಕೊಡ್ತೀವಿ. ಈಗ ಫಸ್ಟ್ ಪ್ರೆಗ್ನೆಂಟ್ ಆದಾಗ ಅವರಿಗೆ 2 ಡೋಸ್ ಕೊಡ್ತೀವಿ, ಅಂದ್ರೆ 1 month ಅಪಾರ್ಟ್ ಅಂತ ಹೇಳ್ತೀವಿ. ಫಸ್ಟ್ ಈಗ ತಗೊಂಡಿರ್ತಾರೆ, ಇನ್ನೊಂದು ತಿಂಗಳು ಬಿಟ್ಟು ಇನ್ನೊಂದು ಡೋಸ್ ತಗೋಬೇಕು. ಅದೇ ಹೆಂಗಸು ವಿತಿನ್ 3 years ಏನಾದ್ರು ಮತ್ತೆ ಅವರು ಪ್ರೆಗ್ನೆಂಟ್ ಆದ್ರೆ ನಾವು ಅವರಿಗೆ ಬರೀ ಬೂಸ್ಟರ್ ಡೋಸ್ ಅನ್ನ ಕೊಡ್ತೀವಿ. ಬಟ್ ಅವರು 3 ವರ್ಷಕ್ಕಿಂತ ಮೇಲೆ ಮತ್ತೆ ಪ್ರೆಗ್ನೆಂಟ್ ಆದ್ರೆ ಮತ್ತೆ ಅವರಿಗೆ ರಿಪೀಟ್ 2 ಡೋಸ್ ಮತ್ತೆ ಹೆಂಗೆ 1 month ಅಪಾರ್ಟ್ ಅಲ್ಲಿ ಕೊಡ್ತೀವಿ.
ಡಾಕ್ಟರ್ ಸ್ವಾತಿ, ಈ ಲಸಿಕೆಗಳು ಸುರಕ್ಷಿತನಾ? ಹೌದು, ಇದು ಸಂಪೂರ್ಣವಾಗಿ ಸುರಕ್ಷಿತ. ಈ ಲಸಿಕೆಗಳು ನೀಡುವ ಮೊದಲು ಹಲವಾರು ವೈಜ್ಞಾನಿಕ ಪರೀಕ್ಷೆಗಳನ್ನು ದಾಟುತ್ತದೆ. ಅಂದ್ರೆ ಜಸ್ಟ್ ಹಂಗೆ ನಾವು ಬಿಡಲ್ಲ, ಅದನ್ನ ಎಲ್ಲ ತಯಾರಿಸಿ ಅದು ಎಷ್ಟು ಎಫಿಕಸಿ ಇದೆ ಎಲ್ಲ ನೋಡಿನೇ ನಾವು ಅದನ್ನ ವ್ಯಾಕ್ಸಿನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ. ಸೊ ಈಗ ಕೆಲವು ವೇಳೆ ಏನಾಗುತ್ತೆ, ಸಣ್ಣ ಮಟ್ಟಿನ ಜ್ವರ ಅಥವಾ ಊತ, ನೋವು ಕಾಣಿಸ್ಕೊಳ್ಳುತ್ತೆ. ಅದು ಸಾಮಾನ್ಯ ಮತ್ತು ಇದೆಲ್ಲ ತಾತ್ಕಾಲಿಕ ಪ್ರತಿಕ್ರಿಯೆ. ನಾವು ಈ ವ್ಯಾಕ್ಸಿನ್ ಅನ್ನೋದು ಹೇಗೆ ಸ್ಟೋರ್ ಮಾಡಿರ್ತೀವಿ ಅಂದ್ರೆ, ಇದನ್ನ ನಾವು 2 to 8 ಡಿಗ್ರಿ ಸೆಲ್ಸಿಯಸ್ ಅಲ್ಲೇನೆ ನಾವು ವ್ಯಾಕ್ಸಿನ್ ತಯಾರಿಸಿದ ಮೇಲೆ ಇದನ್ನ ನೀಟಾಗಿ ಸ್ಟೋರ್ ಮಾಡಿರ್ತೀವಿ. ಮತ್ತೆ ವ್ಯಾಕ್ಸಿನ್ ಈಗ ಒಂದು ಮೇನ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಆ ಡಿಸ್ಟ್ರಿಕ್ಟ್ ಲೆವೆಲ್ ಇಂದ ನಾವು ಮತ್ತೆ ತಾಲೂಕ್ ಮಟ್ಟಕ್ಕೆ ತಗೊಂಡೋಗ್ಬೇಕು, ಇಲ್ಲ ಪ್ರಾಥಮಿಕ ಆರೋಗ್ಯಕ್ಕೆ ತಗೊಂಡೋಗ್ಬೇಕು. ಅವಾಗ್ಲೂ ಕೂಡ ನಾವು ವ್ಯಾಕ್ಸಿನ್ ಕ್ಯಾರಿಯರ್ಸ್ ಇಲ್ಲ ನಮ್ದು ಕೋಲ್ಡ್ ಚೈನ್ ನ ಮೇಂಟೈನ್ ಮಾಡಿ ಈ ವ್ಯಾಕ್ಸಿನ್ ಅನ್ನ ನಾವು ಬೇರೆ ಕಡೆಗೆ ಕಳಿಸ್ತೀವಿ. ಮತ್ತೆ ಆಶಾ ವರ್ಕರ್ಸ್ ಅವರು ಮನೆ ಮನೆಗೆ ಹೋದಾಗ ಹೇಗ್ ತಗೊಂಡೋಗ್ತಾರೆ ಅಂದ್ರೆ, ಅದಕ್ಕೆ ಅಂತಾನೆ ಸಪರೇಟ್ ವ್ಯಾಕ್ಸಿನ್ ಕ್ಯಾರಿಯರ್ ಬಾಕ್ಸಸ್ ಇರುತ್ತೆ. ಅಲ್ಲೂ ಕೂಡ ಈಗ ನಮ್ಮ ವ್ಯಾಕ್ಸಿನ್ ಇಷ್ಟೇ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇರಬೇಕು ಅಂತ ಇರುತ್ತೆ. ಇಲ್ಲ ಅಂದ್ರೆ ಅದೇನಾಗುತ್ತೆ, ಅದು ಹಾಳಾಗುತ್ತೆ, ಇಲ್ಲ ಅದ್ರ ಎಫಿಕಸಿನ ಕಳ್ಕೊಂಡ್ಬಿಡುತ್ತೆ. ಸೊ ಅದಕ್ಕೋಸ್ಕರ ವ್ಯಾಕ್ಸಿನ್ ಕ್ಯಾರಿಯರ್ ಅಲ್ಲಿ ಇಟ್ಟು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ನಾವು ಅದನ್ನ ಕಳಿಸ್ಕೊಡ್ತೀವಿ. ಮತ್ತೆ ಮಾಡೋ ದಿನನೂ ಕೂಡ, ಈಗ ನಾವು ವ್ಯಾಕ್ಸಿನೇಷನ್ ಕೊಡೋ ದಿನನೂ ಆ ವ್ಯಾಕ್ಸಿನ್ ಹೊರಗೆ ತೆಗಿತೀವಿ. ಅವಾಗ ಹೊರಗಡೆ ನಮ್ಮ ಸರೌಂಡಿಂಗ್ ಟೆಂಪರೇಚರ್ ಗೆ ಅದು ಎಕ್ಸ್ಪೋಸ್ ಆಗುತ್ತೆ. ಬಟ್ ಅದ್ರದ್ದು ಇದು ಕಳ್ಕೊಳ್ಬಾರ್ದು ಅಂತನೂ ಅಲ್ಲಿ ಐಸ್ ಪ್ಯಾಕ್ ಅಂತ ಹೇಳ್ತೀವಿ. ಐಸ್ ಪ್ಯಾಕ್ ಮೇಲೇನೆ ಕೂಡ ನಾವು ವ್ಯಾಕ್ಸಿನ್ ಅನ್ನ ಇಡಬೇಕಾಗುತ್ತೆ. ಈಗ ನಾವು ಕೆಲವು ವ್ಯಾಕ್ಸಿನ್ಸ್ ಯಾವುದು ಅಂದ್ರೆ, ಈಗ BCG ಅಂತ ಅಂದೆ, ಇಲ್ಲ MR ವ್ಯಾಕ್ಸಿನ್ ಅಂತ ಹೇಳಿದೆ. ಇದೆಲ್ಲ ಹೆಂಗೆ ಅಂದ್ರೆ, ಒಂದ್ಸಲ ವಯಲ್ ಓಪನ್ ಮಾಡಿದ್ರೆ ನಾವು 4 ಗಂಟೆ ಮಾತ್ರ ಅದನ್ನ ಯೂಸ್ ಮಾಡಬಹುದು. ಅಷ್ಟ್ರೊಳಗಡೆ ಬರೋ ಮಕ್ಕಳಿಗೆ ಮಾತ್ರ ನಾವು ಅದರಿಂದ ಕೊಡ್ತೀವಿ. ಅದಾದ್ಮೇಲೆ ನಾವು ಅದನ್ನ ಎಷ್ಟೇ ಇರ್ಲಿ ಅದರಲ್ಲಿ ಅದನ್ನ ನಾವು ಚೆಲ್ಬಿಡ್ತೀವಿ, ಅಂದ್ರೆ ಡಿಸ್ಕಾರ್ಡ್ ಮಾಡ್ತೀವಿ. ಬಟ್ ಕೆಲವು ಅದರ್ ವ್ಯಾಕ್ಸಿನ್ಸ್ ಹೇಳ್ತೀವಿ, DPT ಇರ್ಬೋದು, OPV, TD, ಇವೆಲ್ಲ ನಾವು 1 ತಿಂಗಳು ಗಟ್ಲೆನು 28 ದಿನ ಇಟ್ಕೋಬಹುದು. ಅಂದ್ರೆ ನಾವು ಕೋಲ್ಡ್ ಚೈನ್ ನ ಮೇಂಟೈನ್ ಮಾಡಿ ಅದನ್ನ ಇಟ್ಕೋಬಹುದು. ಆ ವ್ಯಾಕ್ಸಿನ್ಸ್ ಮೇಲೆಲ್ಲ ಒಂದು VVM ಅನ್ನ ಒಂದು ಸ್ಟಿಕ್ಕರ್ ಅನ್ಸಿರ್ತೀವಿ, ಅಂದ್ರೆ ವ್ಯಾಕ್ಸಿನ್ ವಯಲ್ ಮಾನಿಟರಿಂಗ್ ಅಂತ. ಅದು ತೋರಿಸ್ತಾ ಇರುತ್ತೆ ವ್ಯಾಕ್ಸಿನ್ ಈಗ ಎಷ್ಟು ದಿನ ಇನ್ನ ಯೂಸ್ ಮಾಡಬಹುದು, ಇನ್ನು ಯೂಸ್ ಮಾಡಬಾರ್ದು, ಅದನ್ನ ನಮಗೆ ಕ್ಲೂಕ್ ನ ಕೊಡ್ತಾ ಇರುತ್ತೆ ಅದು. ಡಾಕ್ಟರ್, ಇನ್ನು ಲಸಿಕೆ ತೆಗೆದುಕೊಂಡ ಬಳಿಕ ನಾವೇನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ನಿರ್ವಹಿಸಬೇಕು? ಲಸಿಕೆ ತೆಗೆದುಕೊಂಡ ನಂತರ ಕನಿಷ್ಠ ಒಂದು ಅರ್ಧ ಗಂಟೆನಾರು ನಾವು ಆ ಕೇಂದ್ರದಲ್ಲೇ ಇರ್ಬೇಕು, ಆ ಸ್ಥಳದಲ್ಲಿ. ಮತ್ತೆ ತಾಯಂದಿರು ಮಕ್ಕಳಿಗೆ ಸಾಕಷ್ಟು ನೀರು ಕುಡಿಸೋದು, ಇಲ್ಲ ಏನಾದ್ರು ವಿಶ್ರಾಂತಿ ಆ ತರ ಎಲ್ಲ ಕೊಡ್ಬೇಕಾಗುತ್ತದೆ. ಅಕಸ್ಮಾತ್ ಏನಾರ ಮಕ್ಕಳಿಗೆ ಜ್ವರ ಬಂತು, ಆ ಸಂದರ್ಭದಲ್ಲಿ ಅವರಿಗೆ ಪ್ಯಾರಾಸಿಟಮಾಲ್ ಕೊಡಬೇಕು. ಆ ಸ್ಥಳದಲ್ಲಿ ಏನಾರು ಊತ ತರ ಏನಾರ ಬಂದ್ರೆ ತಣ್ಣೀರಿಂದ ಬಟ್ಟೆ ಹಾಕೋದು, ಆ ರೀತಿ ಮಾಡ್ಬೇಕು. ಬಟ್ ಏನಾದ್ರೂ ಗಂಭೀರ ಲಕ್ಷಣ ಕಂಡು ಬಂದ್ರೆ ನಾವು ವೈದ್ಯರನ್ನ ತಕ್ಷಣ ಸಂಪರ್ಕಿಸಬೇಕಾಗುತ್ತದೆ. ಬಟ್ ಕೆಲವ್ರು ಏನ್ ಮಾಡ್ತಾರೆ, ಆ ಇಂಜೆಕ್ಷನ್ ಕೊಟ್ಟ ಸೈಟ್ ಅಲ್ಲಿ ನೋವಿದೆ ಅಂತ ಮಕ್ಕಳಿಗೆ ಪೇನ್ ಕಿಲ್ಲರ್ ಹಚ್ಚೋದು, ಆ ರೀತಿ ಯಾವತ್ತೂ ಕೂಡ ನಾವು ಮಾಡಬಾರ್ದು. ಕೆಲವರು ಲಸಿಕೆಗಳ ಬಗ್ಗೆ ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡಿರ್ತಾರೆ ಅಥವಾ ಲಸಿಕೆಗಳನ್ನ ಹಾಕ್ಸೋಕೆ ಭಯ ಪಡ್ತಾರೆ. ಅಂತವ್ರಿಗೆ ನೀವೇನ್ ಹೇಳ ಬಯಸ್ತೀರಾ? ಕೆಲವರು ತುಂಬಾ ಈ ಲಸಿಕೆ ಅಪಾಯಕಾರಿ, ಈ ಲಸಿಕೆ ತಗೊಂಡ್ರೆ ಮಕ್ಕಳಿಗೆ ತುಂಬಾ ತೊಂದರೆ ಆಗುತ್ತೆ, ಇಲ್ಲ ಏನಾದ್ರು ಹುಟ್ಟಾಣು ಸಮಸ್ಯೆ ಬರುತ್ತೆ, ಆತರ ತಪ್ಪು ಕಲ್ಪನೆಗಳನ್ನು ತುಂಬಾ ಹೊಂದಿದ್ದಾರೆ. ಬಟ್ ಇದು ಸಂಪೂರ್ಣವಾಗಿ ತಪ್ಪು. ಯಾವಾಗ್ಲೂ ಈ ಲಸಿಕೆಗಳು ವೈಜ್ಞಾನಧಾರಿತವಾಗಿ ಮತ್ತು ಸಂಪೂರ್ಣವಾಗಿ ಸುರಕ್ಷಿತವಿದೆ. ಹಂಗಾಗಿ ಲಸಿಕೆ ಕೊಡದಿದ್ರೇನೆ ನಮ್ಮ ಮಗು ಭಯಂಕರ ರೋಗಗಳಿಗೆ ಗುರಿಯಾಗಬಹುದು. ಹೀಗಾಗಿ ಜನರಲ್ಲಿ ನಾವು ಜಾಗೃತಿ ಮೂಡಿಸ್ಬೇಕು, ಇದು ತುಂಬಾ ಮುಖ್ಯ, ದಯವಿಟ್ಟು ತಗೊಳ್ಳಿ ಅಂತ ನಾವು ಹೇಳ್ಬೇಕಾಗುತ್ತೆ. ಇನ್ನು ಡಾಕ್ಟರ್ ಸ್ವಾತಿ, ಲಸಿಕೆಗಳನ್ನ ತೆಗೆದುಕೊಳ್ಳದಿದ್ರೆ ಏನಾಗಬಹುದು? ಲಸಿಕೆ ತೆಗೆದುಕೊಳ್ಳದಿದ್ರೆ ಮಗುವಿಗೆ ಮೀಸಲ್ಸ್ ಕಾಯಿಲೆ ಬರ್ಬೋದು, ಇಲ್ಲ ಪೋಲಿಯೋ, ಟೆಟನಸ್, ಡಿಫ್ತೀರಿಯಾ ಹಿಂಗೆ ಮುಂತಾದ ಗಂಭೀರ ಕಾಯಿಲೆಗಳಿಗೆ ಮಕ್ಕಳು ಒಳಗಾಗ್ತಾರೆ. ಮಕ್ಕಳಿಗೆ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಎರಡೂ ಹಾಳಾಗುತ್ತೆ ಈ ರೀತಿ ಕಾಯಿಲೆ ಬಂದಾಗ. ಡಾಕ್ಟರ್ ಸ್ವಾತಿ, ಕೊನೆಯದಾಗಿ ಕೇಳೋದಾದ್ರೆ, ಈ ಲಸಿಕೆಗಳ ಮಹತ್ವದ ಬಗ್ಗೆ ಒಂದು ಸಾಲಿನಲ್ಲಿ ಹೇಳೋದಾದ್ರೆ ನೀವೇನ್ ಹೇಳ ಬಯಸ್ತೀರಾ? ಒಂದು ಸಾಲು ಅಂತ ಅಂದ್ರೆ, ಒಂದು ಚುಚ್ಚುಮದ್ದು ಜೀವಾವಧಿಯ ರಕ್ಷಣೆ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಲಸಿಕೆ ನಿಮ್ಮ ಮಗುವಿನ ಆರೋಗ್ಯದ ಭವಿಷ್ಯಕ್ಕೆ ಬದಲಾವಾದ ಕವಚ ಅಂತಾನೂ ಹೇಳ್ಬಹುದು ನಾವು. ಡಾಕ್ಟರ್ ಸ್ವಾತಿ ಹೆಜ್ಜೆ ಅವರೇ, ನೀವಿಷ್ಟೊತ್ತು ನಮ್ಮ ಕೇಳುಗರಿಗೆ ವಿಶ್ವ ರೋಗ ನಿರೋಧಕ ದಿನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿ ನಮಗೆ ಲಸಿಕೆಗಳ ಬಗ್ಗೆ ಇದ್ದ ಎಲ್ಲ ಗೊಂದಲಗಳನ್ನು ಪರಿಹರಿಸಿದ್ರಿ. ಧನ್ಯವಾದಗಳು ನಿಮಗೆ. ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ವಿಶ್ವ ರೋಗ ನಿರೋಧಕ ದಿನ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಸಮುದಾಯ ವೈದ್ಯಕೀಯ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸ್ವಾತಿ ಹೆಚ್ಜೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್. ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ? ಕ್ಯಾನ್ಸರ್, ನರರೋಗ, ಹೃದ್ರೋಗ, ಕಣ್ಣಿನ ಸಮಸ್ಯೆ, ದಂತ ಸಮಸ್ಯೆ
ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ? ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ? ಯೋಚಿಸಬೇಡಿ. ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್, ಪುರ್ಲೆ, ಶಿವಮೊಗ್ಗ. ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7022990587 7022990587. ಅಣ್ಣನ್ಗೆ ಕಾಯಿಲೆ ಮೊನ್ನೆಯಿಂದ, ಅಪ್ಪನ್ಗೆ ಉಸಿರೇ ಸಾಕಾಗಿದೆ. ಇದುವರೆಗೆ ಆರೋಗ್ಯ ದೀವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್, ಶಿವಮೊಗ್ಗ. ನಿರ್ವಹಣೆ SR ಭಟ್, ಸಹಕಾರ ಲಿಡಿಯಾ. ಈ ಕಾರ್ಯಕ್ರಮವನ್ನ ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.